ನಾನ್ ಬಾಲಕೃಷ್ಣರ್ ಕೇಳೋದು ಇಷ್ಟೇ, ನೋಡುಗರು, ನೀನು 15 ವರ್ಷ ಆ ಯೋಜನೆಗೆ ಸಂಪೂರ್ಣ ಜವಾಬ್ದಾರಿಯತ್ತ ಇದ್ದೆ. ನೀನು 2008ರಿಂದ 2013, 2013ರಿಂದ 2018ವರೆಗೂ 10 ವರ್ಷ ML ಆಗಿದೆ. ಅದಕ್ ಮುಂಚೆ ಈ 2006 ಯೋಜನೆ ಆಯ್ತಲ್ಲ, ಅವತ್ತು ನೀನು ಕುಮಾರಸ್ವಾಮಿ ಅವ್ರಿಗೆ ರೈಟ್ ಹ್ಯಾಂಡ್. ಹೌದಾ? ನಾನು ಹೇಳ್ತಾ ಇಲ್ಲ, ಅವರೇ ಹೇಳ್ಕೊಂಡ್ರು ನಾವು ರೈಟ್ ಹ್ಯಾಂಡ್ ಆಗಿದ್ದು. ರೈಟ್ ಹ್ಯಾಂಡ್ ನ ಕತ್ತರಿಸಿ ಚೂರಿ ಹಾಕಿ 10 ಕೋಟಿಗೆ ತಲೆ ಮಾರ್ಕೊಂಡು ಹೊಟ್ಟೋದು ಅಂತ ಅವರೇ ಹೇಳ್ಕೊಂಡ್ರು, ನಾನು ಹೇಳ್ತಾ ಇಲ್ಲ. ಏನಪ್ಪ ಮಾಡಿದೆ ನೀನು ಈ ರೈತರ ಬಗ್ಗೆ? ಈ ರೈತರ ಬಗ್ಗೆ ಯಾಕಪ್ಪ ನೀನ್ ಕಾಳಜಿ ವಹಿಸ್ತಿಲ್ಲ? ತೋರ್ಸಪ್ಪ ಯಾರಾದ್ರೂ ಒಂದು ಹೋರಾಟ. ಒಂದೇ ಒಂದು ಪ್ರಶ್ನೆ ಹಾಕಿರೋದು, ಅಸೆಂಬ್ಲಿಲಿ ಮಾತಾಡಿರೋದು, ಅಧಿಕಾರಿಗಳ ಹತ್ರ ಮಾತಾಡಿರೋದು, ನೀನ್ ಯಾವ್ದಾದ್ರು ಜನ ಕಟ್ಕೊಂಡು ಹೋರಾಟ ಮಾಡಿರೋದು ತೋರ್ಸು ಒಂದು. ಯಾಕೆ ಇವತ್ತು ಮಾತಾಡ್ತೀಯ? ನಿನ್ಗೇನದ ನೈತಿಕತೆ ಇದ್ರ ವಿಚಾರದಲ್ಲಿ ಮಾತಾಡಕ್ಕೆ? ನೀನ್ ಇದ್ರ ಬಗ್ಗೆ ನೈತಿಕತೆನೇ ಇಲ್ಲ ರೀ ನಿನ್ಗೆ. ಇವತ್ತು ನಮ್ ಕುಮಾರಸ್ವಾಮಿ ಅವ್ರನ್ನ ಲೀಡರ್ ಆಗ್ಬಿಡ್ಬೇಕು. ಕುಮಾರಸ್ವಾಮಿ ಅವ್ರಿಗೆ ಬೈದ್ ಬಿಟ್ರೆ, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಬೈದ್ ಬಿಟ್ರೆ ನನ್ ಮಂತ್ರಿ ಕೊಟ್ಬಿಡ್ತಾರ. ಪಾಪ ನಾನ್ ಹೇಳ್ಕೊಟ್ಟಿಲ್ಲ, ಹೆಣ್ಣು ಮಕ್ಳು ಹೇಳ್ತಾವೆ ಮರ್ಕೋತಿ ಆಟ ಆಡ್ತಾನೆ ಬಾಲಕೃಷ್ಣ ಅಂತ. ನನ್ ಮಾತಲ್ಲ ಇದು, ವಿಡಿಯೋದಲ್ಲಿ ನೋಡ್ಬಿಟ್ಟು ಹೇಳಿರೋದು. 5 ವರ್ಷ ಈ ಪಾರ್ಟಿಲಿ ಇರ್ತಾನೆ, ಈ ಮರದಲ್ಲಿ ಇರ್ತಾನೆ, 5 ವರ್ಷ ಆ ಮರದಲ್ಲಿ ಇರ್ತಾನೆ, 5 ವರ್ಷ ಆ ಮರದಲ್ಲಿ ಇರ್ತಾನೆ ಅಂತ ಅಪ್ಪ ಹೆಣ್ಣು ಮಕ್ಳು, ಟೌನ್ಶಿಪ್ ಇರೋ ಹೆಣ್ಣು ಮಕ್ಳು ಮಾತಾಡ್ತಾವ್ರೆ. ನಾನ್ ಮಾತಾಡಿರೋದಲ್ಲ. ನೀನ್ ಅವಾಗ 94ರಲ್ಲಿ ಬಿಜೆಪಿಲಿ ಇದ್ದೆ. ಬಿಜೆಪಿಲಿ ಸುಮ್ನೆ ML ಆಗಿದ್ದು. ಅವತ್ ನಾವೆಲ್ಲ ಕುಮಾರಣ್ಣನ ಜೊತೆ ಇದ್ದೋ ಗುರುಗಳೇ. ಅವತ್ತೇನು ಅಂದ್ರೆ ಬೆಳಗ್ಗೆ ಅಂದ್ರೆ ಕುಮಾರಣ್ಣನ ಮನೆ, ಆ ಬಿಜೆಪಿ ಅವ್ರಿಗೆ ಟೋಪಿ ಹಾಕಿ ಕುಮಾರಣ್ಣ ಹತ್ರ ಬಂದು ಸೇರ್ಕೊಂಡೆ. ಕುಮಾರಣ್ಣಂದು 15 ವರ್ಷ ಚೆನ್ನಾಗಿ ನಡೀತು ದರ್ಬಾರು. ಏನೇನ್ ಬೇಕು ಎಲ್ಲ ಮಾಡ್ಕೊಂಡೆ. ಆಮೇಲೆ ಅವರಾರು ರಾಜ್ಯಸಭೆಯಲ್ಲಿ 10 ಕೋಟಿ ದುಡ್ಡು ಕೊಟ್ರು ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವ್ರಿಗೂ ದೇವೇಗೌಡರಿಗೆ ಟೋಪಿ ಹಾಕ್ಬಿಟ್ಟು ಬರ್ಜಿನ ತ್ಯೂದ್ಬಿಟ್ಟು ಹೋದೆ. 10 ವರ್ಷದಿಂದ ಕಾಂಗ್ರೆಸ್ ಅಲ್ಲಿ ಇದೆಯಾ? 8 ವರ್ಷದಿಂದ. 10 ವರ್ಷ ಇಲ್ಲ 8 ವರ್ಷ. 2023ರಿಂದ ಇಲ್ಲ 2018ರಿಂದ 5, 3, 8 ವರ್ಷ ನಡೀತಾ ಇದೆ. 8 ವರ್ಷದಿಂದ ಮಿಲ ಅಂತ ಒದ್ದಾಡ್ತಾವ್ರ. ಅಣ್ಣ ಏನು ಆಗಿಲ್ವಲ್ಲ, ನಾನು ಸೀನಿಯಾರಿಟಿಗೆಲ್ಲೋ ಕೇಳೋದು. ಹೆಂಗಪ್ಪ ಸೀನಿಯಾರಿಟಿ? ಕಾಂಗ್ರೆಸ್ ಅಲ್ಲಿ 5 ಸರಿ ML ಆಗವ್ರು. ಕಾಂಗ್ರೆಸ್ ಅಲ್ಲಿ 5 ಸರಿ ML ಆಗವ್ರೇನ್ರಿ? ಕಾಂಗ್ರೆಸ್ ಅಲ್ಲಿ ಆಗಿರೋದು ಒಂದೇ ಒಂದ್ಸಾರಿ. ಕಾಂಗ್ರೆಸ್ ಅಲ್ಲಿ 5 ಸರಿ, 6 ಸರಿ, 7 ಸರಿ. ದೇಶಪಾಂಡೆ ಎಷ್ಟು ಸರಿ? 8 ಸರಿನೋ 9 ಸರಿನೋ ಆಗವ್ರೆ. ಪಾಪ ಅವರೇ ಇನ್ನು ಕ್ಯೂನಲ್ಲಿ ನಿಂತವ್ರೆ. ನಾನ್ ಮಂತ್ರಿ ಆಗ್ಬೇಕು, ನನಗೆ ಮಂತ್ರಿ ಕೊಡದೆ, ನಾನಲ್ದೆ ಇನ್ಯಾರು ಅಂತ ಅಣ್ಣ ಪಾಪ ಬಟ್ಟೆ ಹರ್ಕತ್ತದೆ. ಆಗ್ಲಿ, ನನ್ಗೇನ್ ತೊಂದ್ರೆ ಇಲ್ಲ. ಅವ್ರ ಕೋಟ ಮುಗ್ದು ಹೋಗ್ಬಿಡ್ಲಿ ಅಂತ ನಾವು ಅನ್ಕೊಂಡಿದೀವಿ, ಆಗ್ಬಿಟ್ಟು. ಆದ್ರೆ ಸೀನಿಯಾರಿಟಿ ಎಲ್ಲಿ ಬರ್ಬೇಕು ನಮ್ ಜಿಲ್ಲೆನಲ್ಲಿ? ಹಂಗ್ ಕಂಪೇರ್ ಮಾಡ್ಕೊಂಡ್ರೆ ಯೋಗೇಶ್ವರ್ ಅವ್ರಿಗೆ ಅಲ್ವೇನ್ರಿ ಸೀನಿಯಾರಿಟಿ ಇರೋದು? ಯೋಗೇಶ್ವರ್ ಅವರು 3 ಸರಿ ಗೆದ್ದಿದ್ದಾರೆ ಅನ್ಕೊಂತೀನಿ. 3 ಸರಿನಾ 4 ಸರಿನಾ ಕಾಂಗ್ರೆಸ್ ಅಲ್ಲಿ? ಕಾಂಗ್ರೆಸ್ ಬಿ ಫಾರಂ ತಗೊಂಡು 3 ಸರಿ ಗೆದ್ದಿದ್ದಾರೆ. ಅವರೇ ಸೀನಿಯಾರಿಟಿ ಅಲ್ವಾ? ಅದನ್ನ ಓವರ್ಲುಕ್ ಮಾಡಿ, ಯೋಗೇಶ್ವರ್ನ ಓವರ್ಲುಕ್ ಮಾಡಿ, ಇಕ್ಬಾಲ್ ಹುಸೇನ್ ಅವ್ರನ್ನ ಓವರ್ಲುಕ್ ಮಾಡಿ ನೀವು ಮಂತ್ರಿ ಆಗಿ ಜಿಲ್ಲೆ ಆಳ್ತಿ ಅಂತಂದ್ರೆ ನಮ್ದೇನ್ ತಕರಾರಿಲ್ಲ. ನಾಳಪ್ಪ ನಮ್ದೇನು ತಕರಾರಿಲ್ಲ. ಆದ್ರೆ ನೀವ್ ಮಂತ್ರಿ ಆಗಕ್ಕೆ ಕುಮಾರಸ್ವಾಮಿ ಅವ್ರನ್ನ ಬೈದ್ಬಿಟ್ರೆ, ದೇವೇಗೌಡರನ್ನ ಬೈದ್ಬಿಟ್ರೆ ಮಂತ್ರಿ ಮಾಡ್ಬಿಡ್ತಾರೆ ಅಂತ ಭ್ರಮೇಲ್ ತೇಲ್ತಾ ಇದ್ದೀರಲ್ಲ. ಈ ಶಿವಕುಮಾರ್, ಮಾಮೂಲಿ ಶಿವಕುಮಾರ್ ಅವರು ನಿಂದಿಡು ನಾಟಕ ಅವೆಲ್ಲ ನೋಡದೇ ಇರೋರ? ಇಂಥೋ ಬಾಲಕೃಷ್ಣವ್ರನ್ನ ಎಷ್ಟು 1000 ಜನ ನೋಡೋರು. ಯಾಕೆ ಸುಮ್ನೆ ಬಟ್ಟೆ ಹರ್ಕೋತಿಯಾ, ತಲೆ ಕೆಚ್ಕೋತಿಯಾ? ಅಯ್ಯೋ ಆಗೋಯ್ತು, ಅಯ್ಯೋ ಇನ್ನೇನು. ಅವರೆಲ್ಲ ಹೇಳ್ತಾರೆ ಅಬಕಾರಿ ಸಚಿವರು ಪ್ರಮಾಣ ಇವತ್ತು ಇದ್ರಲ್ಲಿ ಬಂದೈತಪ್ಪ. ರಾಮನಗರ ಜಿಲ್ಲೆಯಿಂದ HC ಬಾಲಕೃಷ್ಣ ಅಬಕಾರಿ ಸಚಿವರು ಇದು ಏನು ಪೋರ್ಟ್ಫೋಲಿಯೋನು ಕೊಟ್ಬಿಟ್ಟವ್ರೆ. ಆ ರೂಮ್ ಕೊಡೋದೊಂದು ಬಾಕಿ. ಯಾವ ಇದ್ರಲ್ಲಿ ಕೊಡ್ತಾರೆ ಅನ್ನೋದು ನಾವು ಕಾಯ್ತಾ ಇದೀವಿ. ಯಾಕೆ ನಾವು ಹೋಗಿ ಒಂದು ವಿಶ್ ಮಾಡ್ಬೇಕಲ್ವಾ, ನಮ್ ಶಾಸಕರು ಮಂತ್ರಿಗಳಾಗಿದ್ದಾರೆ ಅಂತ. ಆತ್ಮಸಾಕ್ಷಿ ಮಾತಾಡಪ್ಪ. ಯಾರನ್ನೋ ಮೆಚ್ಚಕ್ಕೆ ಮಂತ್ರಿ ಮಾಡ್ಬಿಡ್ತಾರೆ ಅಂತ ಇಲ್ಲಿ 2 ಪಂಚಾಯತಿ ಜನನ ಬೀದಿ ಪಾಲ್ ಮಾಡ್ತಾ ಇದ್ಯಾ, ಬಲಿ ಕೊಡ್ತಾ ಇದೆಯಲ್ಲ. ನಿನ್ಗೆ ಆತ್ಮಸಾಕ್ಷಿ ಅನ್ನೋದಿಲ್ವಾ? ಹೋಗ್ಲಿರಿ, ಅದ್ ಯಾರ ಮಾಡೇ ಬಿಟ್ಟಿದ್ರು ಅಂತ ತಿಳ್ಕೊಡ್ರಿ. ಕುಮಾರಸ್ವಾಮಿ ಅವ್ರು ಮಾಡ್ಬಿಟ್ಟಿದ್ರು, ಇನ್ನೊಬ್ರು ಮಾಡ್ಬಿಟ್ಟಿದ್ರು. ಇವತ್ತು ಜನ ಕೇಳುವಂತ ಸಂದರ್ಭದಲ್ಲಿ ಅದನ್ನ ಪರಿಶೀಲನೆ ಮಾಡ್ತೀನಿ. ಈ ವಿಚಾರನ ನಮ್ಗೆ ಆಗೋರು ಆಗದೆ ಇರೋರು ನಮ್ಮ ಹತ್ರ ಕೇಳ್ಕೋಬಹುದು, ನಮ್ಮ ಹತ್ರ ಹೇಳ್ಕೋಬಹುದು. ನಾನು ಇಲ್ಲಿರ್ತಕ್ಕಂಥ 3 ಲಕ್ಷ ಜನಸಂಖ್ಯೆಗೂ ನಾನು ಜನಪ್ರತಿನಿಧಿ, MLA. ನಾನು ಯಾರೋ ನನ್ಗೆ ಓಟ್ ಹಾಕ್ದವ್ರಿಗೆ ನಾನು MLA ಇಲ್ಲ ಅಂತ ಒಂದೇ ಒಂದು ಕನಿಷ್ಠ ಜ್ಞಾನ ನಿನ್ಗೆ, ಒಂದೇ ಒಂದು ಕನಿಷ್ಠ ಆ ಕಟ್ಟಿಸಿ ಬರ್ದೇ ಹೋಯ್ತಲ್ರಿ ನಿನ್ಗೆ. ಇವತ್ತೆಲ್ಲ 2 ಪಂಚಾಯತಿ ಹೋಗ್ದೆ ಅಲ್ಲೆಲ್ಲೋ ಹೇಳ್ತಾರಂತ ಬೈರ್ಮಂಗ್ಲ ಕ್ರಾಸ್ ಹೋಟ್ಲಲ್ಲಿ, ಮಂಜು ಅಲ್ಲಿ ಮಾಗಡಿಲ್ ಹೋರಾಟ ಮಾಡ್ದ, ಲ್ಯಾಂಡ್ ಅಕ್ವೈಷನ್ ಮಾಡ್ತೀವಿ ಅಂತ ಹೋಗಿದ್ ಊರುಗಳೇನೆ ಅವ್ನಿಗೆ ಲೀಡ್ ಆಗೋಯ್ತು.
ನನಗೂ ಇಲ್ಲಿ ಲೀಡ್ ಕೊಡ್ತಾರೆ ಬಿಡು ಅಂತ ಮಾತಾಡ್ತೀಯಂತೆ. ಆ ಭ್ರಮೇಲಿದ್ಯಾ ನೀನು? ಆ ವಿಚಾರನೇ ಬೇರೆ, ಈ ವಿಚಾರನೇ ಬೇಡಪ್ಪ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನೀವು ಬನ್ನಿ, ನಮ್ಗೆಲ್ಲ ಸಹಕಾರ ಕೊಡಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.